ನಾವಿವತ್ತು ನಮ್ಮ ಗೆಳೆಯರ ಜೊತೆ ಸೇರಿ ಕೇರಳಕ್ಕೆ ಹೋಗ್ತಾ ಇದ್ದೀವಿ. ಮೊದಲನೇ ಬಾರಿಗೆ ತೆಯ್ಯಂನ ಕಣ್ಣಾರೆ ನೋಡೋದಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ഞാൻ മുരളീധരൻ. ഈ ഹോം സ്റ്റേയുടെ ഉടമയാണ്. ഹോം സ്റ്റേയുടെ പേര് കണോത്ത് തളിയൽ മന, കരുവള്ളൂർ, പെരളം. 150 വർഷത്തിലധികം പഴക്കമുള്ള ഈ വീട് എല്ലാവിധ ആധുനിക സൗകര്യങ്ങളും കൂടി പുനർനിർമ്മിച്ചതാണ്. ഇവിടെ വെച്ച് സിനിമ ഷൂട്ടിങ്, അതുപോലെ സീരിയൽ ഷൂട്ടിങ്, വെബ് സീരീസ് തുടങ്ങിയത് ചെയ്യാറുണ്ട്. ആർട്ടിഫിഷ്യൽ റെയിൻ സെറ്റപ്പ് ഉണ്ട് ഇവിടെ. ഇവിടെ നിരവധി ഗസ്റ്റുകൾ വരാറുണ്ട്. 2 ആൾക്കും 3 ആൾക്കും മൊത്തമായിട്ട് നമുക്ക് 30 പേർക്ക് താമസിക്കാൻ പറ്റും. 2 പേർക്കും 3 പേർക്കുമായിട്ട് കൊടുക്കുന്നതാണ്. പിന്നെ ഓൺലൈൻ ബുക്കിങ്ങിൽ എയർബിഎൻബിയിലുണ്ട്, മറ്റ് ഓൺലൈനിലായിട്ട് booking.comലുണ്ട്. അപ്പോൾ പല പ്ലാറ്റ്ഫോമുകളുമുണ്ട്. നമുക്ക് ഏകദേശം എല്ലാ ദിവസവും ആൾക്കാരുണ്ട്. ഇപ്പോൾ ഇതിൽ റൂം ആവശ്യമുള്ളവർ എൻ്റെ താഴെ കാണുന്ന നമ്പറിൽ വിളിച്ചു കഴിഞ്ഞാൽ നിങ്ങൾക്ക് കോൺടാക്ട് ചെയ്യാൻ പറ്റാവുന്നതാണ്. കെണോത്ത് തളിയൽ മന, യു ക്യാൻ വിസിറ്റ് കെണോത്ത് തളിയൽ മന ഓൺ ഗൂഗിൾ. നിങ്ങൾക്ക് ഈ മനയെ സംബന്ധിച്ച എല്ലാ വിവരങ്ങളും ലഭിക്കുന്നതാണ്. ഇതിന് 150 വർഷത്തെയും പഴക്കമുണ്ട്. 4.9 റേറ്റിംഗ് ഉണ്ട് ഗൂഗിളിൽ. മോർ ദാൻ 300-ലധികം റിവ്യൂസ് ഉണ്ട്, 5 സ്റ്റാർ റിവ്യൂസ് ഉണ്ട്. അതുകൊണ്ട് വളരെയധികം നല്ലൊരു ഗ്രാമീണ മേഖലയിലുള്ള ഏറ്റവും നല്ല ഒരു ഹോം സ്റ്റേ ആയി ഇതിനെ കണക്കാക്കാവുന്നതാണ്. ലഞ്ച് ഡിന്നറെല്ലാം കൊടുക്കുന്നുണ്ട്. ചെറിയൊരു സ്വിമ്മിംഗ് പൂളുണ്ട്. അതുപോലെ ബ്രേക്ക്ഫാസ്റ്റ് കോംപ്ലിമെൻ്ററി ആണ്. ലഞ്ച് ഡിന്നർ ഓൺ അഡീഷണൽ പേയ്മെൻറ്റ്, ബോത്ത് വെജിറ്റേറിയൻ ആൻഡ് നോൺ വെജിറ്റേറിയൻ. അതിവിടെ നിങ്ങൾക്ക് റിവ്യൂ നോക്കിയാൽ മനസ്സിലാവും എങ്ങനെയാണ് നമ്മളെ ഫുഡൊക്കെ കാര്യങ്ങളൊക്കെ. ഏറ്റവും നല്ല രൂപത്തിലുള്ള ബ്രേക്ക്ഫാസ്റ്റ് വീട്ടിൽ വെച്ചുണ്ടാക്കി കൊടുക്കുന്നതാണ്. കേരള ട്രഡീഷണായിട്ടുള്ളത്. പിന്നെ പച്ചക്കറിയൊക്കെ നമ്മൾ ഇവിടെ നിന്ന് ഉണ്ടാക്കി അത്യാവശ്യം ഒരു 10 പേരിൽ കുറഞ്ഞ ಆಳ್ಕಾರ വരുന്നുണ്ടെങ്കിൽ വീട്ടിൽ നിന്ന് തന്നെ ಫುಡ್ ഉണ്ടാക്കി ಕೊಡ್ತಾರೆ. ನಮ್ಮ ಫ್ರೆಂಡ್ಸ್ ಗ್ರೂಪ್ ನೆನೆ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿ ಜರ್ನಿ ಕೇರಳ ಪಯ್ಯನೂರು ಅಲ್ವಾ, ಇದು ಪಯ್ಯನೂರಿಗೆ ಬಂದಿದ್ದೀವಿ. ನೆನೆ ಜರ್ನಿ ಫುಲ್ಲು ಒಂಥರ ಚೆನ್ನಾಗಿತ್ತು. ಬಟ್ ಕೇರಳಗೆ ಎಂಟ್ರಿ ಆಗ್ತಿದ್ದಂಗೆ ಕೇರಳಲ್ಲಿ ಇದ್ದೀವಿ ಅಂತ ಫೀಲ್ ಶುರು ಆಯಿತು. ಹೀಟು ಅಷ್ಟು ಹೀಟ್ ಇದೆ, ಬಟ್ ಹ್ಯೂಮಿಡಿಟಿ ಅಷ್ಟಿದೆ. ಬಟ್ ಬಂದು ಒಂದು ದಿನಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗ್ತು. ಸಖತ್ತಾಗಿದೆ, ಪೀಸ್ ಆಗಿದೆ. ಲೈಕ್ ಒಂದು ಸ್ಮಾಲ್ ಪೂಲ್ ಇದೆ, ಒಂಥರ ಫುಲ್ ಅರೌಂಡ್ ಗಾರ್ಡನ್ ಏರಿಯಾ ಥರ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಓನರ್ ಕೂಡ ಅಷ್ಟೇ ಫ್ರೆಂಡ್ಲಿ ಆಗಿದ್ದಾರೆ. ಸೊ ನೈಟ್ ಅಂತೂ ಫ್ರೆಂಡ್ಸ್ ಜೊತೆ ಚಿಲ್ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ ಅಂತ ಹೇಳ್ಬೋದು. ಇಲ್ಲಿ ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಹಾಗೆ ನಾವು ಬಂದಿದ್ದು ಮೇನ್ ರೀಸನ್ ಬಂದು ಇಲ್ಲಿ ತೆಯ್ಯಂ ನೋಡೋಣ ಅಂತ. ಫಸ್ಟ್ ಎಕ್ಸ್ಪೀರಿಯನ್ಸ್ ನಮಗಿದು ಚೆನ್ನಾಗಿತ್ತು. ಆ್ಯಕ್ಚುಲಿ ನಮ್ಮದು ಬ್ಯಾಂಗ್ಳೂರಿಂದ ಒಂದು 6 ಮೆಂಬರ್ಸ್ ಬಂದ್ವಿ. ಕೇರಳಲ್ಲಿ ತೆಯ್ಯಂ ಅಂತ ಒಂದು, ನೀವು ಹೇಗೆ ಮಂಗಳೂರು ಕಡೆ ಎಲ್ಲ ಭೂತಕೋಲ ನೋಡ್ತಿರಲ್ಲ, ಅದೇ ಥರ ಇವ್ರದ್ದೊಂದು ಟ್ರೆಡಿಷನ್ ಇದೆ. ಹೋಮ್ ಸ್ಟೇ ವಾಸ್ ರಿಯಲಿ ಗುಡ್. ಯಾಕಂದರೆ ನೇಚರ್ ಮಧ್ಯೆ ಇರೋ ಥರ ಇತ್ತು. ಸೊ ಆ ಹ್ಯುಮಿಡಿಟಿಗೂ ನಮಗೆ ಸ್ವಲ್ಪ ಕಂಟ್ರೋಲ್ ಆಗೋದಕ್ಕೆ ಮೇನ್ಲಿ ಬಿಕಾಸ್ ಆಫ್ ಆಲ್ ದಿಸ್ ಟ್ರೀಸ್ ಏನೋ, ಅದರಿಂದ ಸ್ವಲ್ಪ ಚೆನ್ನಾಗಿದೆ. ಇಲ್ಲಿ ಫುಡ್ಡು ಟ್ರೈ ಮಾಡಿದ್ವಿ. ಡಿಫ್ರೆಂಟ್ ಕೈಂಡ್ ಆಫ್ ಬ್ರೇಕ್ಫಾಸ್ಟ್ ಚೆನ್ನಾಗಿದೆ. ಇನ್ನು ಸೆಕೆಂಡ್ ಹಾಫ್ ಪೆಂಡಿಂಗ್ ಇದೆ ಇವತ್ತು. ಲೆಟ್ಸ್ ಸಿ. ವಾವ್, ಸೊ ಒಳ್ಳೆ ಹೋಮ್ ಸ್ಟೇ ಇದು. ಕಿನೋತ್ ಹೆರಿಟೇಜ್ ಹೋಮ್ ಸ್ಟೇ. ಇಲ್ಲಿಂದ ಚೆಕ್ಔಟ್ ಆಗ್ತಾ ಇದ್ದೀವಿ. ಇವಾಗ ಚೆಕ್ಔಟ್ ಆಗಿ ಇಲ್ಲಿಂದ ತೆಯ್ಯಂ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಎಕ್ಸೈಟೆಡ್. ಹಲವಾರು ಕುಟುಂಬಗಳಿಗೆ ತಮ್ಮ ಮನೆತನವನ್ನು ಕಾಪಾಡುವಂತಹ ದೇವತೆ ಅಥವಾ ದೈವವಿದೆ ಅಂತ ಒಂದು ನಂಬಿಕೆ. ಅದನ್ನು ಗೌರವಿಸೋದಕ್ಕೆ ತೆಯ್ಯಂ ಮಾಡಿಸ್ತಾರೆ. ಮನೆಯಲ್ಲಿ ಶಾಂತಿ ಇರಲಿ, ಕುಟುಂಬಗಳ ಆಶೀರ್ವಾದ ಸಿಗಲಿ, ಹರಕೆ ತೀರೋದಕ್ಕೆ ಅಂತ ತೆಯ್ಯಂ ಮಾಡಿಸ್ತಾರೆ. ಇದು ಪೀಳಿಗೆಯಿಂದ ಪೀಳಿಗೆಗೆ ಬಂದಂತಹ ಒಂದು ಸಂಪ್ರದಾಯ. ಇದು ಕೇವಲ ನೃತ್ಯವಲ್ಲ, ಒಂದು ಭಕ್ತಿ ರೂಪದಲ್ಲಿ ಬಂದ ದೈವ, ಕುಟುಂಬಗಳ ನಂಬಿಕೆಗೆ ಜೀವ ತುಂಬುವ ಆಚರಣೆ. ಅದೇ ತೆಯ್ಯಂ. ಶ್ರೀ ಮುತ್ತಪ್ಪನ್ ಕೇರಳದ ಆಧ್ಯಾತ್ಮಿಕ ಭೂ ದೃಶ್ಯದಲ್ಲಿ ಅತ್ಯಂತ ಆಕರ್ಷಕ ವ್ಯಕ್ತಿಗಳಲ್ಲಿ ಒಬ್ಬರು. ಅನೇಕ ಸಾಂಪ್ರದಾಯಿಕ ದೇವತೆಗಳಿಂದ ಭಿನ್ನವಾಗಿ ಮುತ್ತಪ್ಪನ್ ಜಾತಿ ಮತ್ತು ಧರ್ಮವನ್ನು ಮೀರಿದ ಜನರ ದೇವರು. ಮುತ್ತಪ್ಪನ್ ವಿಶೇಷ ಏಕೆಂದರೆ ಅವನು ಶಿವ ಮತ್ತು ವಿಷ್ಣು ಇಬ್ಬರನ್ನು ಪ್ರತಿನಿಧಿಸುವಂಥ 2 ವ್ಯಕ್ತಿಗಳ ವ್ಯಕ್ತಿತ್ವ. ಅವನು ಮನುಷ್ಯರ ನಡುವೆ ನಡೆಯುವ ದೇವರು, ಕಾಡಿನ ಹೃದಯ ಬಡಿತವನ್ನು ಕೇಳುವ ಬೇಟೆಗಾರ ಮತ್ತು ಯಾವುದೇ ಮಹಾ ತಪಸ್ಸನ್ನು ಬೇಡದ ದೇವರು. ಶುದ್ಧ ಹೃದಯ ಮತ್ತು ಒಂದು ಲೋಟ ಸೆಣಬು ಮಾತ್ರ.
ഉണപ്പാട് വരുത്തണം അല്ലേ? ചായപ്പടം വേണോ? ചായപ്പടം വേണോ? പടം വേണോ? ചായപ്പടം ഇവിടെ കിട്ടൂലല്ലോ, ഇവിടെ കിട്ടൂല. ഒരു ഭാഗം കിട്ടും. രക്ഷിക്കാം. ಉತ್ತರ ಮಲಬಾರಿನ ಪವಿತ್ರ ತೋಪುಗಳಲ್ಲಿ ರಾತ್ರಿ ಇಡೀ ಚಂದದ ಲಯಬದ್ಧ ಬಡಿತಗಳು ಪ್ರತಿನಿಧಿಸುತ್ತದೆ. ಯಜ್ಞದ ಬೆಂಕಿಯ ಕೆಂಡಗಳಿಂದ ಉಗ್ರ ರಕ್ಷಕ ಹೊರಹೊಮ್ಮುತ್ತಾನೆ. ಇದು ಮಹಾವಿಲ ಚಾಮುಂಡಿ. ರೋಮಾಂಚಕ ಕಡುಗೆಂಪು ಮತ್ತು ಚಿನ್ನದಿಂದ ಅಲಂಕರಿಸಲ್ಪಟ್ಟ ಎತ್ತರದ ಪವಿತ್ರ ಮುಡಿಯನ್ನು ಧರಿಸಿ ಅವಳು ಮಾತೃದೇವತೆಯ ದೈವಿಕ ಕೋಪ, ರಕ್ತ ಚಾಮುಂಡಿಯ ಪ್ರಾಚೀನ ಪುರಾಣಗಳಿಂದ ಜನಿಸಿದ ಅವಳು ತನ್ನ ಭಕ್ತರನ್ನು ರೋಗದ ನೆರಳು, ದುಷ್ಟ ಕಣ್ಣಿನ ದುರುದ್ದೇಶ ಮತ್ತು ಮಾಟಮಂತ್ರದ ಸ್ಪರ್ಶದಿಂದ ರಕ್ಷಿಸಲು ಭೂಮಿಯ ಮೇಲೆ ನಡೆಯುತ್ತಾಳೆ. നാളികേര തെക്ക് വടക്ക് വീണാൽ അഗ്നിയിൽ ലയിക്കും. അങ്ങനെ മൊഴിയുണ്ടോ ഇവിടെ? ഏതെങ്കിലും പ്രമാണത്തിൽ നിങ്ങൾ വായിച്ചിട്ടുണ്ടോ? അങ്ങനെ ലക്ഷണം നോക്കുന്ന നാളികേര എങ്ങനെയാ വീട്? തെക്ക് വടക്ക് വീഴുക അല്ലേ? തല തിരിഞ്ഞു വീഴുക. തഞ്ഞുരുണ്ട് പോകിൽ ചിന്തിപ്പാനുണ്ട് കർമാദികൾ. നാളികേരം തെക്ക് വടക്ക് വീണത് കൊണ്ട് ഒരു പ്രമാണത്തിനും അഗ്നി പുതുങ്ങുന്നതിലും മൊഴിയില്ല. നിങ്ങൾക്ക് എല്ലാവർക്കും ഭയപ്പാടുണ്ട് ഇല്ലേ? അവരവരെ നെഞ്ചത്ത് കൈവച്ച് നോക്കി ആ മുഹൂർത്തത്തിലുണ്ടായവര് ഭയമില്ലേ നിങ്ങൾക്ക്? ഈ ഭദ്രകാളിയായിരിക്കുന്ന ഞാൻ
ഇതിനകത്ത് സാത്വിക മൂർത്തിയായിട്ട് നിങ്ങളുടെ കൂടെ നിങ്ങളുടെ അമ്മയായിട്ട് കൂടെ നിൽക്കുന്നുണ്ടെങ്കിൽ ആ അഗ്നി ആരെ ഒതുങ്ങണം? ആരെ ഒതുങ്ങണം? എന്നെ ഒതുങ്ങണം അല്ലേ? അല്ലാണ്ട് എന്റെ കുഞ്ഞിനെ തൊടാൻ കൊടുക്കൂ? ഞാൻ കൊടുക്കോ? ആ ഭയപ്പാട് നിങ്ങൾ അന്ധകാരമായ മനസ്സിൽ നിന്ന് തടുക്കാൻ ಅತ್ಯಂತ ಶಕ್ತಿಶಾಲಿ ರಕ್ಷಕನಾದ ವಿಷ್ಣುಮೂರ್ತಿಯ ಆಗಮನಕ್ಕೆ ಸಾಕ್ಷಿಯಾಗಿರಿ. ಕೇರಳದ ತೆಯ್ಯಂ ಸಂಪ್ರದಾಯದಲ್ಲಿ ಭಯ, ಶಕ್ತಿ ಮತ್ತು ಭಕ್ತಿಯ ಪ್ರತಿರೂಪವಾಗಿ ಕಾಣಿಸುವ ದೈವ ಮಾವಿಲ ಚಾಮುಂಡಿ. ಚಾಮುಂಡಿ ದೇವಿಯ ಉಗ್ರ ರೂಪಗಳಲ್ಲಿ ಒಂದಾಗಿ ಪೂಜಿಸಲ್ಪಡುವ ಈ ತೆಯ್ಯಂ ದುಷ್ಟಶಕ್ತಿಗಳ ನಾಶ ಮತ್ತು ಭಕ್ತರ ರಕ್ಷಣೆಯ ಸಂಕೇತವಾಗಿದೆ. ಅದ್ಭುತವಾದ ಮುಖವರ್ಣನೆ, ಬೆಂಕಿಯ ಮಧ್ಯೆ ನಡೆಯುವ ಪ್ರದರ್ಶನ ಮತ್ತು ಶಕ್ತಿಯುತ ನೃತ್ಯ ಇವೆಲ್ಲವೂ ಮಾವಿಳ ಚಾಮುಂಡಿ ತೆಯ್ಯಂನ ವಿಶೇಷತೆ. ಇದು ಕೇವಲ ಒಂದು ಕಲಾರೂಪವಲ್ಲ, ಇದು ಜನರ ನಂಬಿಕೆ, ಭಯ, ಭಕ್ತಿ ಮತ್ತು ಸಂಸ್ಕೃತಿಯ ಜೀವಂತ ಪರಂಪರೆ. ತೆಯ್ಯಂ ನಡೆಯೋ ಸ್ಥಳದಲ್ಲಿ ಕಲಾವಿದನಲ್ಲಿ ದೇವಿ ಆವರಿಸ್ತಾಳೆ ಅಂತ ಭಕ್ತರು ನಂಬ್ತಾರೆ. ಆ ಸಮಯದಲ್ಲಿ ಜನರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ದೇವಿ ಮುಂದೆ ಬರ್ತಾರೆ. ಉಗ್ರ ರೂಪದಲ್ಲಿ ಕಾಣಿಸಿದರೂ ಭಕ್ತರನ್ನು ಕಾಪಾಡುವ ದೈವ ವಿಷ್ಣುಮೂರ್ತಿ. ಚೆಂಡೆಯ ಸದ್ದು ಹೆಚ್ಚಾಗುತ್ತಿದ್ದಂತೆ ಬೆಂಕಿಯ ಜ್ವಾಲೆಗಳ ಮಧ್ಯೆ ದೇವರ ರೂಪ ಕಾಣಸಿಗುತ್ತದೆ. ಇದು ವಿಷ್ಣುಮೂರ್ತಿ ತೆಯ್ಯಂ.
കാലത്തല്ലേ സുഖനായിക്കൊണ്ട് അത് ഞാൻ ചില്ലറിഞ്ഞു കണ്ടപ്രവധാനമായിട്ട് ആദരിച്ചു ഭാരതീയ പർവത്തെ കൂറൻ ഞാൻ 10 വലിയൊരാധാരമായി കൊടുത്തു. അതിനുശേഷം 3 മണി മുന്നേയൊക്കെ ആധാരമുണ്ട് വാരപ്പം വന്നിട്ട് പെരുമാറ്റത്തിന് പോയ ശേഷം ഞാൻ അവസരം കണക്കാട്ട വളഞ്ഞു മുടക്കത്തിൻ്റെ ഏതാധാരമായി എൻ്റെ ഓലാക്കിവിടെ സർവാണാധാരമായിട്ട് തക്കവണ്ണം കിട്ടിയിരിക്കുന്ന ഭാഗ്യമല്ലേ ഇത്. എങ്കിലും നിങ്ങളുടെ മനസ്സുപോലെ നശിപ്പിച്ച് കളഞ്ഞിട്ടുള്ളൂ. അല്ലേ ഒരു കാലത്ത് തറവാട് ചിതലരിച്ച് അല്ലേ ഭൂമിസ്പർശനം ചെയ്യുന്ന അവസരം വന്നു. എന്ത് വേണ്ട ഭഗവാനെ, ഒരു രക്ഷയില്ല, ഒരു അപേക്ഷ അല്ലേ നിങ്ങൾ അപേക്ഷിച്ചില്ലേ. ತೆಯ್ಯಂ ಸಂಪ್ರದಾಯದಲ್ಲಿ ಕೆಲ ರೂಪಗಳು ಕೇವಲ ಆಚರಣೆಗಳಲ್ಲ, ಅವು ಶಕ್ತಿ, ಭಕ್ತಿ ಮತ್ತು ಪರಂಪರೆಯ ಜೀವಂತ ಪ್ರತಿರೂಪಗಳು. ಅಂತಹ ಅದ್ಭುತ ರೂಪಗಳಲ್ಲಿ ಒಂದಾಗಿದೆ ವಳಿಯ ಮುಡಿ. ವಳಿಯ ಅಂದರೆ ದೊಡ್ಡದು, ಮುಡಿ ಅಂದರೆ ತಲೆಯ ಅಲಂಕಾರ ಅಥವಾ ಕಿರೀಟ. ಅಂದರೆ ಭವ್ಯವಾದ ಮತ್ತು ಎತ್ತರದ ಮುಡಿಯನ್ನು ಧರಿಸುವ ತೆಯ್ಯಂ ರೂಪವೇ ವಳಿಯ ಮುಡಿ. ಈ ಮಹತ್ತರವಾದ ಮುಡಿ ಕೇವಲ ಅಲಂಕಾರವಲ್ಲ, ಅದು ದೈವಶಕ್ತಿ ಮತ್ತು ಗೌರವದ ಸಂಕೇತ. ಭಾರವಾದ ವಳಿಯ ಮುಡಿಯನ್ನು ಧರಿಸಿ ನೃತ್ಯ ಮಾಡುವ ಕ್ಷಣ ನೋಡೋರಿಗೆ ಅದ್ಭುತವಾದಂಥ ಅನುಭವ ನೀಡುತ್ತದೆ. ಭಕ್ತರು ಆ ಸಮಯದಲ್ಲಿ ದೇವರು ಭೂಮಿಗೆ ಇಳಿದಿದ್ದಾರೆ ಎಂದು ನಂಬುತ್ತಾರೆ. ಅವರ ಆಶೀರ್ವಾದ ಪಡೆಯಲು, ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಲು ಮುಂದೆ ಬರ್ತಾರೆ. ಇದು ಕೇವಲ ಒಂದು ಪ್ರದರ್ಶನ ಅಲ್ಲ, ಶತಮಾನಗಳಿಂದ ಉಳಿದು ಬಂದಿರುವ ಕೇರಳದ ಜನಪದ ಭಕ್ತಿ ಮತ್ತು ಸಂಸ್ಕೃತಿಯ ಜೀವಂತ ಪರಂಪರೆ. കയ്യലോട് സൗണ്ട് ചെയ്യാതെ വണ്ണം എറിഞ്ഞുകൊണ്ട് ആകെ പുറക്കൊണ്ട് കളിച്ചോണ്ട് കളയാൻ തിരിച്ചു ശ്രീകുറുമ്പ മക്കളെ രാഗത്തിട്ടും നോച്ചിട്ടും ഏതെല്ലാം യോഗസ്ഥാനം എല്ലാവരും അഴകിലായിക്കൊണ്ട് എന്റെ തിരുവരയോട് വിളക്കേവാതെ ತೆಯ್ಯಂ ಬಗ್ಗೆ ತುಂಬ ಕೇಳಿದ್ದೆ, ಆದರೆ ಅದನ್ನು ಕಣ್ಣಾರೆ ನೋಡೋ ಅನುಭವ ನಿಜವಾಗಿಯೂ ಬೇರೆ ಲೋಕಕ್ಕೆ ಕರೆದೋಗಿತ್ತು.
ಚಂಡೆಯ ಸದ್ದು, ಆ ಬೆಂಕಿಯ ಹೊಳಪು, ಆ ವೇಷ, ಆ ನೃತ್ಯ, ಒಂದು ಕ್ಷಣಕ್ಕೆ ದೇವರು ನಮ್ಮ ಮುಂದೆ ಬಂದಿದ್ದಾರೆ ಅನಿಸೋಷ್ಟು ಶಕ್ತಿ ಇತ್ತು. ಮೊದಲ ಬಾರಿ ತೆಯ್ಯಂ ನೋಡಿದ ನನಗೆ ಇದು ಕೇವಲ ಒಂದು ಆಚರಣೆ ಅಲ್ಲ, ಒಂದು ಭಾವನೆ, ಒಂದು ಸಂಸ್ಕೃತಿ, ಒಂದು ದೈವಿಕ ಅನುಭವ. ಪ್ರತಿ ಹೆಜ್ಜೆಗೂ ರೋಮಾಂಚನ. ಕೇರಳದ ಈ ಪರಂಪರೆ ಯಾಕೆ ಇಷ್ಟು ವಿಶೇಷ ಅಂತ ಇವತ್ತು ಅರ್ಥ ಆಯಿತು. ಈ ಅನುಭವ ಲೈಫ್ ಲಾಂಗ್ ನೆನಪಿರೋದಂತೂ ಖಚಿತ. ನೀವು ಕೂಡ ಒಂದು ಬಾರಿಯಾದರೂ ತೆಯ್ಯಂನ ಲೈವ್ ಆಗಿ ನೋಡಲೇಬೇಕು. ಇನ್ನಷ್ಟು ಇಂತಹ ಅನುಭವಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.